A fiery storm has erupted in Karnataka over a controversial statement made by veteran actor and producer Kamal Haasan during an audio launch event. Haasan reportedly said that Kannada is born out of Tamil, triggering outrage and unrest across the state. The Karnataka Film Chamber of Commerce (KFCC) has taken a firm stand, declaring they will not allow the release of the movie, citing hurt sentiments of Kannadigas. Senior advocate Dhyan Chinnappa submitted a communication from Kamal Haasan to KFCC during the High Court hearing. The petitioner at present is unwilling to screen the film in Karnataka unless a constructive dialogue with KFCC takes place. In response, the High Court has adjourned the matter to June 10 at 3:30 p.m, awaiting further developments. Meanwhile, pro-Kannada activist Vatal Nagaraj has demanded an unconditional apology from Kamal Haasan. He warned that if KFCC supports the film's release, a statewide Karnataka Bandh could be called. ಸಿನಿಮಾ ಎಲ್ಲಿ ರಿಲೀಸ್ ಆಗುತ್ತೆ? ಇವತ್ತು ನ್ಯಾಯಾಲಯದಲ್ಲಿರುವಾಗ ಅವರು ತೀರ್ಪು ಕೊಡೋವರೆಗೂ ಈಗ ಸದ್ಯ ನ್ಯಾಯಾಲಯಕ್ಕೆ ಕೊಟ್ಟೋಗಿದೆ. ನ್ಯಾಯಾಲಯಕ್ಕೆ ಹೋಗಿರೋದ್ರಿಂದ ನಾವು ನ್ಯಾಯಾಲಯ ಬಿಟ್ಟು ಹೊರಗಡೆ ಏನೂ ಮಾತಾಡೋಕ್ಕಾಗಲ್ಲ, ತೀರ್ಮಾನ ತಗೊಳ್ಳೋಕ್ಕಾಗಲ್ಲ. ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳು ನಾಗಪ್ರಸನ್ನ ಅನ್ನುವ ನ್ಯಾಯಮೂರ್ತಿಗಳು ಬಹಳ ವಿಚಾರಗಳನ್ನು ಹೇಳಿದ್ದಾರೆ. ನೆಲ ಜಲದ ವಿಚಾರದಲ್ಲಿ ರಾಜಿ ಇಲ್ಲ ಮತ್ತು ಯಾವ ಆಧಾರದ ಮೇಲೆ ಈ ವ್ಯಕ್ತಿ ತಮಿಳಿನಿಂದ ಕನ್ನಡ ಬಂತು ಹೇಳಿದ್ದಾರೆ. ಆ ಕಾಲದಲ್ಲಿ ಸಿ ರಾಜಗೋಪಾಲಾಚಾರಿ ಗವರ್ನರ್ ಜನರಲ್ ಆಗಿದ್ದಾಗಲೇ ಕನ್ನಡ ತಮಿಳು ಬಂದಾಗ ತಪ್ಪು ಮಾತನಾಡಿದ್ದೇನೆ ಅಂತೇಳಿ ಕ್ಷಮಾಪಣೆಯನ್ನು ಕೇಳಿದ್ದಾರೆ ಸಿ ರಾಜಗೋಪಾಲಾಚಾರಿ ಅಂತೂ. ಆದರೆ ಈ ವ್ಯಕ್ತಿ ಕ್ಷಮಾಪಣೆ ಕೇಳದೇ ಇರತಕ್ಕಂಥದ್ದು ಸರಿಯಲ್ಲ, ಕ್ಷಮಾಪಣೆ ಕೇಳಲೇಬೇಕು ಅಂತ ಅವರ ಆರಂಭದಲ್ಲಿ ಹೇಳ್ಬಿಟ್ರು. ಕಮಲ್ ಹಾಸನ್ ಕ್ಷಮಾಪಣೆ ಕೇಳಲೇಬೇಕು, ಬೇರೆ ಮಾತಿಲ್ವೇ ಇಲ್ಲ. ಕ್ಷಮಾಪಣೆ ಕೇಳದಿದ್ದರೆ ಪ್ರದರ್ಶನಕ್ಕೆ ಅವಕಾಶ ಕೊಡೋದಿಲ್ಲ. ಕ್ಷಮಾಪಣೆ ಕೇಳಲೇಬೇಕು, ಬೇಷರತ್ತಾಗಿ ಕ್ಷಮಾಪಣೆ ಕೇಳಲೇಬೇಕು. ಮತ್ತು ಚೇಂಬರ್ ಆಫ್ ಕಾಮರ್ಸ್, ಫಿಲಮ್ ಚೇಂಬರ್ ಯಾವುದೇ ಇರಲಿ, ಅವರು ಕಮಲ್ ಹಾಸನ್ಗೆ ಯಾವುದೇ ರೀತಿಯ ಬೆಂಬಲ ಕೊಡಕೂಡ್ದು. ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಭದ್ರವಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿಲ್ಲೇಬೇಕು. ಮತ್ತು ನಾವಂತೂ ಕ್ಷಮಾಪಣೆ ಕೇಳದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಭಾರಿ ಹೋರಾಟ, ಅಂತಿಮವಾಗಿ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ಇದು ಸ್ಪಷ್ಟ ಮತ್ತು ನೇರ.